ರಾಜ್ಯದಲ್ಲಿ ಭೀಕರ ಬರ ಇರುವ ಹಿನ್ನೆಲೆ ಪ್ರಾಣಿ ಪಕ್ಷಿಗಳಿಗೆ ಜನ ಜಾನುವಾರುಗಳಿಗೆ ಕುಡಿಯೋದಕ್ಕೂ ನೀರು ಸಿಗ್ತಿಲ್ಲ. ಮತ್ತೊಂದು ಕಡೆ ಆಹಾರವೂ ಸಿಗ್ತಿಲ್ಲ. ಆದರೆ ವಿದ್ಯಾಕಾಶಿ ಧಾರವಾಡದಲ್ಲಿ ಕೆಎಲ್ಇಯ ಬಿಬಿಎ ಕಾಲೇಜಿನ ವಿದ್ಯಾರ್ಥಿಗಳು ಪಕ್ಷಿಗಳಿಗೆ ಆಹಾರವನ್ನ ನೀಡ್ತಾ ಇದ್ದಾರೆ. ಶಶಾಂಕ್ ಮತ್ತು ನಿಧಿ ಇಬ್ಬರು ಟೀಮ್ ಒಂದನ್ನ ಕಟ್ಟಿಕೊಂಡು ಪಕ್ಷಿಗಳಿಗೆ ಗಿಡಗಳಲ್ಲಿ ಆಹಾರದ ವ್ಯವಸ್ಥೆಯನ್ನ ಮಾಡ್ತಿದ್ದಾರೆ. ಇನ್ನು ಬೆಳಗ್ಗೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿರುವ ಗಾಂಧಿ ಪ್ರತಿಮೆಯ ಆವರಣದಲ್ಲಿ ಇರುವ ಗಿಡಗಳಲ್ಲಿ ಒಂದು ಪ್ಲೇಟ್ ಸಿಸ್ಟಮ್ ಅಡಿಯಲ್ಲಿ ಪಕ್ಷಿಗಳಿಗೆ ಆಹಾರದ ವ್ಯವಸ್ಥೆಯನ್ನ ಮಾಡಿ ಮಾನವೀಯತೆಯನ್ನ ಮೆರೆದಿದ್ದಾರೆ. ಸರ್ ನಾವು 2 ದಿನ ಆಯ್ತು ಸರ್ ಇದು ಮಾಡೋಕ್ಕಿತ್ತು ಪ್ರಿಪೇರ್. ಫಸ್ಟ್ ಇದು ನಮ್ಮ 3 ಡೆಸ್ಟಿನೇಷನ್, ಒಂದು ಕಾರ್ಪೊರೇಷನ್ ಸರ್ಕಲ್ ಬಲ್ ಕಟ್ಟೇವಿ, ಇನ್ನೊಂದು KC ಪಾರ್ಕ್ ಬಲ್ ಕಟ್ಟೇವಿ, 3rd ಕಟ್ಟೇವಿ ಸರ್. ನಾವು ಫಸ್ಟಿಗೆ ಕಾಲೇಜ್ ನಮ್ಮ ಮ್ಯಾಮಿಗೆ ಹೇಳಿದ್ರಿ, ಈಗೊಂದು ಐಡಿಯಾ ಐತ್ರಿ ಮ್ಯಾಮ್ ಮಾಡುಮೇನ್ರಿ ಅಂತೇಳಿ, ಈಗ ಬರ್ಡ್ಸಿಗೆ ಫೀಡ್ ಮಾಡುಮ್ರಿ ಮ್ಯಾಮ್ ಅಂತೇಳಿ ಅವರು ಒಪ್ಕೊಂಡು ಕಿಶಿಂದ ನಮಗೆಲ್ಲ ಪ್ರಾಡಕ್ಟ್ ತಂದು ಕೊಟ್ಟು ನಾವೇ ರೆಡಿ ಮಾಡಿ ಇದು ಮಾಡಿಸಿಂದ ನಾವು ಮಾಡಿದ್ವಿ ಸರ್. ಸರ್ ನಮ್ಮ KLE BBA ಸರ್. ಹಾಂ ಸರ್. ಸರ್ ಇಷ್ಟ ಬಿಸಿಲಾಯ್ತು ಸರ್, ನಮಗೆ ಒಂದು ಹೊತ್ತು ಊಟ ಸಿಗ್ಲಿಕ್ಕೆ ನಾವೇ ಪಡೆದಾಡ್ತೀವಿ. ಅದ್ರ ಸಂಬಂಧ ಪ್ರಾಣಿ ಪಕ್ಷಿಗಳು ಪಾಪ ಈಗ ನೋಡಿ ಇಲ್ಲಿ ಪ್ರಾಣಿ ಪಕ್ಷಿಗಳು ಜಾಸ್ತಿ ಇಲ್ಲ ಸರ್. ನಾವು KLE BBA ಧಾರವಾಡಿಂದ ಸೊ ಇದು ಇನಿಷಿಯೇಟಿವ್ ಲೈಕ್ ಇದು ಐಡಿಯಾ ಕೊಟ್ಟಿದ್ದಾವ. ಸೊ ನಾವೆಲ್ಲರೂ ಟೀಮ್ ಕೂಡಿ ಇದು ನಮ್ಮ ಪ್ರಿನ್ಸಿಪಲಿಗೆ ಹೇಳಿದ್ವಿ. ಸೊ ಅವರು ನಮಗೆ ಅಷ್ಟು ಸಪೋರ್ಟ್ ಕೊಟ್ಟರು. ಸೊ ನಾವು ಇಲ್ಲಿ ಬಂದು ಈಗ 3 ಕಡೆ ಲೈಕ್ ಇವು ಹೇಳಿದ ಹಂಗೆ ಹಚ್ಚಿದ್ವಿ ರೀ. ಈಗ ಇನ್ನೂ ಸ್ವಲ್ಪ ಪ್ಲೇಸಸಿಗೆ ಹೊಂಟೇವಿ, ಅಲ್ಲೇನೂ ಹೋಗಿ ನಾವು ಇದು ಬರ್ಡ್ ಫೀಡಿಂಗ್. ಇನ್ನೂ ಒಂದು ಸ್ಟೇಷನ್ ಕಡೆ ಐತ್ರಿ, ಒಂದು ಸಪ್ತಾಪುರಿಗೆ ಹೊಂಟೇವಿ, ಮತ್ತು ಒಂದು KCD ಕಡೆ ಹೊಂಟೇವಿ, ಮತ್ತು ಇನ್ನೂ ಒಂದು 3-4-5 ಪ್ಲೇಸ್ ಇನ್ನೂ ಡಿಸೈಡ್ ಮಾಡತ್ತೀವಿ. ಕಾಲೇಜ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.